ಮಕ್ಕಳು ಬುದ್ಧಿವಂತಿಕೆನ ಯಾವತ್ತೂ ಮಾರ್ಕ್ಸಿಂದ ಅಳಿಬಾರ್ದು. ಜಾಣೆ ಮಗಳು ರಿಸಲ್ಟ್ ಬಂದಿದ್ದಕ್ಕೆ ನಾವಿವತ್ತು ಈ ದೇವಸ್ಥಾನಕ್ಕೆ ಬಂದಿರೋದು ಅಂತ. ಅದೊಂಥರ ಚೆನ್ನಾಗಿರುತ್ತೆ, ತಂಬಿಟ್ಟು ಕಾಯಿ ತಿನ್ನೋದು. ಭಟ್ರು ಮುದ್ದೆ ಕಟ್ತಾರೆ ನೋಡ್ರಿ, ಮುದ್ದೆ ಕಟ್ತಾ ಇಲ್ಲ, ಮುದ್ದೆ ತೊಳಸ್ತಾವ್ರೆ. ಕಾಫಿ ಕುಡಿದ್ವಿ, ಮತ್ತು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರೀ ಅಡುಗೆ ಮಾಡೋದು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರೆ, ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೀಗ ನೋಡ್ತಿರೋದು ಬದುಕು ಬಾಳು ಸಂಚಿಕೆ 1. ಇದೇನಿದು ಬದುಕು ಬಾಳು ಅಂತ ಅಂದ್ಕೊಂಡ್ರಾ? ಅದೇನು ಅಂತ ಗೊತ್ತಾಗಬೇಕು ಅಂದರೆ ಈ ವ್ಲಾಗ್ನ ಕೊನೆಯವರೆಗೂ ನೋಡಿ, ಗೊತ್ತಾಗುತ್ತೆ. ನಾವೀಗ ಮಧುಗಿರಿ ಟೌನಿಗೆ ಬರ್ತಿದ್ದಂಗೆ ನಮ್ಮ ಜಾಣೆ ಮಗಳನ್ನ ಕರ್ಕೊಂಡು ನಂದಿನಿ ಸೂಪರ್ ಮಾರ್ಟ್ ಹತ್ರ ಬಂದ್ವಿ. ಇಲ್ಲಿಗೆ ಯಾಕೆ ಬಂದಿದ್ದು ಅಂದರೆ ಸ್ವಲ್ಪ ಸ್ವೀಟ್ಸ್ ಮತ್ತು ಚಾಕ್ಲೇಟ್ಸ್ ತಗೊಳ್ಳೋಣ ಅಂತ. ಈಗ ಈ ಸ್ವೀಟು ಚಾಕ್ಲೇಟ್ ಯಾಕೆ ತಗೋತಾ ಇರೋದು ಅಂದರೆ, ಇವತ್ತು ನಮ್ಮ ಜಾಣೆ ಮಗಳದು ರಿಸಲ್ಟ್ ಇದೆ. ಆ ರಿಸಲ್ಟ್ ನೋಡೋಕ್ಕೆ ಸ್ಕೂಲ್ ಹತ್ರ ಹೋಗಬೇಕು. ಅದಕ್ಕೆ ಬರ್ತಾ ಫಸ್ಟು ಇಲ್ಲಿ ಬಂದುಬಿಟ್ಟು ಇಲ್ಲಿ ಸ್ವೀಟ್ಸ್ ಕೊಡಬೇಕಲ್ಲ, ಟೀಚರ್ಸ್ಗೆ ಸ್ವೀಟ್ಸ್ ಕೊಡೋದು, ಫ್ರೆಂಡ್ಸ್ ಜಾಣೆ ಮಗಳು ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರಿಗೆ ಚಾಕ್ಲೇಟ್ಸ್ ಏನಾದರೂ ಕೊಡೋಣ ಅಂತ ಬಂದ್ವಿ. ಅಮ್ಮ ಮಗಳು ಒಂದೆರಡು ಮೂರು ಥರ ಸ್ವೀಟ್ ನೋಡಿ ಕೊನೆಗೆ ಇಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಏನೋ ಹಾಕಿದ್ರು. MTR ಅವ್ರದ್ದು ಸ್ವೀಟ್ ಅಂತೆ, ತುಪ್ಪದಲ್ಲಿ ಮಾಡಿರೋಂಥದ್ದು ಮೈಸೂರು ಪಾಕು. ಅದು ಬೈ ಒನ್ ಗೆಟ್ ಒನ್ ಇತ್ತಲ್ಲ, ಅದು ತೊಗೊಂಡ್ರು. ಆಮೇಲೆ ನಮ್ಮ ಜಾಣೆ ಮಗಳು ಅವ್ರ ಕ್ಲಾಸ್ಮೇಟ್ಸ್ ಸಿಕ್ಕಿದ್ರೆ ಅವ್ರಿಗೆಲ್ಲ ಚಾಕ್ಲೇಟ್ ಕೊಡೋದಕ್ಕೆ ಅಂತ ಚಾಕ್ಲೇಟ್ ತೊಗೋತೀನಿ ಅಂತ ನೋಡ್ತಾ ಇದ್ಲು. ಅದು ತುಂಬ ದೊಡ್ಡ ಬಾಕ್ಸು ಬೇಡ, ಅಷ್ಟೊಂದು ತುಂಬ ಜಾಸ್ತಿ ಇರುತ್ತೆ, ಸ್ವಲ್ಪ ಇರೋದು ತಗೋ ಅಂತ ನೋಡಿದ್ವಿ. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಇದ್ದಿದ್ದು, ಸ್ವಲ್ಪ ಇರಲಿಲ್ಲ. ಅದಕ್ಕೆ ಮಾಮೂಲಿ ಪೀಸ್ ಬರ್ತಾವಲ್ಲ, 5 ರೂಪೀಸ್ದೇನೋ ಮಂಚು, ಆ ಥರ ಮಂಚು ಚಾಕ್ಲೇಟು ಒಂದು ಸ್ವಲ್ಪ ತಗೊಂಡ್ಲು. ಅವೆಲ್ಲ ತೊಗೊಂಡು ಆಮೇಲೆ ನಾವು ಸ್ಕೂಲ್ ಹತ್ರ ಹೋಗೋಣ ಅಂತ ಇವೆಲ್ಲ ತೊಗೊಂಡಾದ್ಮೇಲೆ ಬಿಲ್ ಮಾಡಿಸಿ ನಾವು ಅಲ್ಲಿಂದ ಸೂಪರ್ ಮಾರ್ಟಿಂದ ಸ್ಕೂಲ್ ಕಡೆ ಹೊರಟ್ವಿ. ನಂದಿನಿ ಸೂಪರ್ ಮಾರ್ಟಿಂದ ನಾವು ಈಗ ನಮ್ಮ ಜಾಣೆ ಮಗಳು ಸ್ಕೂಲ್ ಹತ್ರ ಬಂದ್ವಿ. ಸ್ಕೂಲ್ ಹತ್ರ ಬರ್ತಿದ್ದಂಗೆ ಇಲ್ಲಿ ಕ್ಲಾಸ್ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ಪ್ರೋಗ್ರೆಸ್ ಕಾರ್ಡ್ ಏನೋ ಕೊಡ್ತಾರೆ, ಅದಕ್ಕೆ ಸಿಗ್ನೇಚರ್ ಹಾಕಿಸ್ಕೋತಾರೆ. ನಮ್ಮ ಶ್ರೀಮತಿಯವರು ಅದನ್ನು ಸಿಗ್ನೇಚರ್ ಮಾಡಿದ್ರು ನೋಡಿರಿ. ನಮ್ಮ ಜಾಣೆ ಮಗಳು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದ್ವು ಕೆಲವೊಂದು ಸಬ್ಜೆಕ್ಟಲ್ಲಿ, ಅದೇನು ಅಂತ ಮುಂದೆ ನೋಡೋರಂತೆ, ಅದನ್ನೇ ಕ್ಲಾಸ್ ಟೀಚರ್ ಮಾತಾಡ್ತಿದ್ರು. ಆಮೇಲೆ ಸ್ವೀಟ್ ತಂದಿದ್ವಲ್ಲ, ಅವ್ರ ಕ್ಲಾಸ್ ಟೀಚರ್ಗೆ ಮತ್ತು ಅಲ್ಲಿ ಕೂತಿರ್ತಾರ ಟೀಚರ್ಸು, ಅವ್ರಿಗೆಲ್ಲ ನಮ್ಮ ಜಾಣೆ ಮಗಳು ಸ್ವೀಟ್ ಕೊಟ್ಲು. ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಆ ಕ್ಲಾಸ್ ರೂಮಿಂದ ಈಚೆ ಬಂದ್ವಿ. ಇಲ್ಲಿ ಕೂತ್ಕೊಂಡು ಒಂದೆರಡು ಸೆಲ್ಫಿ ತಗೊಳ್ಳೋಣ ಅಂತ ಕೂತಿದ್ದೀವಿ. ಹಾಗೆ ನೋಡಿರಿ ನಮ್ಮ ಜಾಣೆ ಮಗಳದು FA1, FA2 ಮತ್ತು SA1, ಆಮೇಲೆ FA3, FA4, SA2. SA2ನಲ್ಲಿ ಬರೀ 96 ಬರೀ ಅಲ್ಲ, ಇದು 96 ಪಾಯಿಂಟ್ ಬಂದಿದೆ. ಅಂದರೆ ಅವಳು ಹುಷಾರಿರಲಿಲ್ಲ ಆ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ. ಅವಳು ಹಿಂದಿ ಮತ್ತು EVS ಆ ಟೈಮಲ್ಲಿ ಹುಷಾರಿರಲಿಲ್ಲ. ಹಿಂದಿ ಅಂತೂ ಅವಳು ಏನೂ ಓದ್ಕೊಂಡೇ ಹೋಗಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಲಗಿದ್ದಿದ್ದು, ಸುಮ್ಮನೆ ಹಾಗೆ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದು. ನಮಗೇನೆ 96% ಅದೇನು ಕಡಿಮೆ ಅಲ್ಲ, ಆ ವಿಷಯದಲ್ಲಿ ಏನು ಬೇಜಾರಿಲ್ಲ. ಮಕ್ಕಳು ಬುದ್ಧಿವಂತಿಕೆನ ಯಾವತ್ತೂ ಮಾರ್ಕ್ಸಿಂದ ಅಳಿಬಾರ್ದು. ಅಲ್ಲಿಂದ ನಾವು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ರಿಸಲ್ಟ್ ಎಲ್ಲ, ಪ್ರೋಗ್ರೆಸ್ ಕಾರ್ಡ್ ಎಲ್ಲ ತೊಗೊಂಡು ಸೀದಾ ನಾವು ಇವಾಗ ಒಂದು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಪೂಜೆ ಸಾಮಗ್ರಿಗಳು ತಗೊಳ್ಳೋಣ ಅಂತ. ನಾವೇನು ತಂದಿರಲಿಲ್ಲ ಮನೆಯಿಂದ, ಪೂಜೆ ಏನು ಕಾಯಿ ಹೂವು ಏನೂ ತಂದಿರಲಿಲ್ಲ. ಹೆಂಗೂ ಸ್ಕೂಲ್ಗೆ ಹೋಗ್ತೀವಲ್ಲ, ಫಸ್ಟು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಬಂದುಬಿಟ್ಟು ಇಲ್ಲಿ ಪೂಜೆ ಸಾಮಗ್ರಿಗಳೆಲ್ಲ ಮಾರ್ತಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡ್ವಿ. ನಾವೀಗ ಯಾವ ದೇವಸ್ಥಾನಕ್ಕೆ ಬಂದಿದ್ದು ಅಂತ ನಿಮ್ಮ ಹತ್ರ ಹೇಳೇ ಇಲ್ಲ ಅಲ್ವಾ? ನಾವು ಬಂದಿರೋದು ಶೆಟ್ಟಿಹಳ್ಳಿ ಮಾರಮ್ಮ ಅಂತ, ನಮ್ಮ ಮಧುಗಿರಿ ಪಕ್ಕದಲ್ಲೇ ಇರೋದು. ಇಷ್ಟು ಹತ್ರದಲ್ಲಿದ್ದರೂ ನಾವು ಯಾವತ್ತೂ ಹೋಗಿರಲಿಲ್ಲ. ತುಂಬ ಫೇಮಸ್, ಅಂದರೆ ಪ್ರಸಿದ್ಧಿ ಇದು ದೇವಸ್ಥಾನ. ಮಂಗಳವಾರ ಶುಕ್ರವಾರ ಮಧುಗಿರಿ ಮಾರಮ್ಮನ ಪೂಜೆ ಮಾಡ್ತಾರಲ್ಲ, ಅದೇ ಥರನೇ ಮಂಗಳವಾರ ಶುಕ್ರವಾರ ಮಾತ್ರ ತೆಗಿಯೋದಂತೆ ಇದ್ರ ಬಾಗಿಲು, ಈ ದೇವಸ್ಥಾನದ ಬಾಗಿಲು. ನಮಗೂ ಗೊತ್ತಿರಲಿಲ್ಲ. ನಾವು ಇಲ್ಲಿಗೆ ಬಂದುಬಿಟ್ಟು ಆಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಕಾಯಿ ಹೊಡಿಯೋದಕ್ಕೇ ಅರಿಗ್ನಾಗೇನೆ ದೇವಸ್ಥಾನದ ಹತ್ರನೇ ಒಂದು ಬೇರೆ ಜಾಗ ಮಾಡಿದ್ದಾರೆ ಕಾಯಿ ಹೊಡಿಯೋದಕ್ಕೆ. ಅಲ್ಲೋಗಿ ಕಾಯಿ ಹೊಡೆಸ್ಕೋಬೇಕು ಅಂತ ಹೇಳಿದ್ರು. ನಮ್ಗೆ ಗೊತ್ತಿರಲ್ವಲ್ಲ, ನಾವು ಬಂದು ಇಲ್ಲಿ ಕಾಯಿ ಹೊಡೆಸ್ಕೊಂಡು ಆಮೇಲೆ ಅಲ್ಲಿ ಪೂಜೆ ಮಾಡಿಸೋ ಹತ್ರ ಹೋದ್ವಿ. ನಮ್ಮ ಜಾಣೆ ಮಗಳು ರಿಸಲ್ಟ್ ಬಂದಿದ್ದಕ್ಕೆ ನಾವಿವತ್ತು ಈ ದೇವಸ್ಥಾನಕ್ಕೆ ಬಂದಿರೋದು ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು. ಆ ಥರ ಹಾಗೆಲ್ಲ ಏನಿಲ್ಲ. ಅಂದರೆ ನಾವು ದೇವಸ್ಥಾನಕ್ಕೆ ಬಂದಿದ್ದೇನಕ್ಕೆ ಅಂದರೆ, ನಮ್ಮ ಜಾಣೆಯವರ ಕೃಷ್ಣಮ್ಮಮ್ಮ ಅಂದರೆ ನಮ್ಮ ಶ್ರೀಮತಿಯವರ ಅಣ್ಣ ಇದ್ದಾರಲ್ಲ, ಅವ್ರದ್ದೇನೋ ಒಂದು ಹರಕೆ ಇತ್ತು ದೇವಸ್ಥಾನದ್ದು, ಹರಕೆ ತೀರ್ಸೋಕೆ ಬಂದಿದ್ದರು. ಅವರು ಹೇಳಿದರು, ಅದಕ್ಕೋಸ್ಕರ ನಾವು ಬಂದ್ವಿ. ನಾವು ಬರೋ ಟೈಮ್ಗೆ ಅವರು ಬೇರೆ ಇನ್ನೊಂದು ದೇವಸ್ಥಾನ ಇದೆ ಪಕ್ಕದಲ್ಲಿ, ಅಲ್ಲಿ ಹೋಗಿದ್ದರು. ನೋಡಿ, ಶೆಟ್ಟಿಹಳ್ಳಿ ಮಾರಮ್ಮ ತಾಯಿಗೆ ಬಂದುಬಿಟ್ಟು ಅಲ್ಲಿ ಮಂಗಳಾರತಿ ತಗೊಂಡು ಕೈ ಮುಕ್ಕೊಂಡ್ವಿ.
ನೀವು ಸಹ ಕೈ ಮುಕ್ಕೊಳ್ಳಿ, ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ. ಆಮೇಲೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿರ್ಬೇಕಂತೆ. ಅದೇ ರೀತಿ ಅಲ್ಲಿ ಕೂತಿದ್ವಿ. ಅಷ್ಟರಲ್ಲಿ ಕೃಷ್ಣಮ್ಮವ್ರು ಬಂದರು. ಅಂದರೆ ಅವ್ರು ಕೃಷ್ಣಮ್ಮವ್ರು ನಮಗಿಂತ ಮುಂಚೆ ಬಂದಿದ್ದರು, ಆದರೆ ಇಲ್ಲಿ ಪೂಜೆ ಮಾಡಿಸಿಲ್ಲ. ಬಂದುಬಿಟ್ಟು ಇನ್ನೊಂದು ದೇವಸ್ಥಾನ ಇದೆ ಪಕ್ಕದಲ್ಲಿ, ಬೇರೆ ದೇವಸ್ಥಾನ ಇದೆ, ಅಲ್ಲಿಗೆ ಪೂಜೆ ಮಾಡ್ಸೋಕ್ಕೆ ಹೇಳಿದರು. ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಹೋಗಿದ್ದರು. ನಾವು ಬಂದು ಪೂಜೆ ಸಾಮಗ್ರಿ ತೊಗೊಂಡು ಬಂದು ಕೂತಿದ್ವಲ್ಲ, ಇನ್ನೂ ಎಷ್ಟೊತ್ತಿಲ್ಲೇ ಇರೋದು, ನಾವು ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸಿದ್ದಾಯಿತು. ಆಮೇಲೆ ಅಲ್ಲಿ ಅಮ್ಮನವ್ರದ್ದು ಪಾದ ಇಟ್ಟಿದ್ದಾರೆ ದೇವಸ್ಥಾನ ಮುಂದೆ. ಎಲ್ಲ ದೇವಸ್ಥಾನದ ಮುಂದೆನೂ ಇರುತ್ತೆ. ಆ ಪಾದದ ಮೇಲೆ ಭಂಡಾರ ಇರುತ್ತಲ್ಲ, ಅದನ್ನು ತಂದು ನಮ್ಮ ಶ್ರೀಮತಿಯವ್ರಿಗೂ ನಮ್ಮ ಜಾಣೆ ಮಗಳು ಹಣೆಗೆ ಕುಂಕುಮ ಇಟ್ಟೆ. ಒಳ್ಳೆಯದಾಗಲಿ ಅವ್ರಿಗೆ ಅಂತ ಕೇಳಿಕೊಂಡೆ ದೇವ್ರ ಹತ್ರ. ಹಾಗೆ ನಿಮಗೂ ಒಳ್ಳೆಯದಾಗಲಿ, ಆ ದೇವರ ಆಶೀರ್ವಾದ ನಿಮ್ಮ ಮೇಲೂ ಸಹ ಇರಲಿ. ಜಾಣಿಯವರು ಕೃಷ್ಣಮ್ಮ ಅರ್ಕೆ ಮಾಡ್ಕೊಂಡಿದ್ದ ಈ ದೇವಸ್ಥಾನಕ್ಕೆ ಅಂತ ಹೇಳಿದ್ವಲ್ಲ, ಅದಕ್ಕೆ ಬಂದಿರೋದು ಅಂತ. ಅವನು ಕೃಷ್ಣಮ್ಮ ಬರ್ತಾ ಅವ್ನು ಟಿ ಟಿನಲ್ಲಿ ರೆಡ್ಡಿಹಳ್ಳಿಯಿಂದ ಕರ್ಕೊಬಂದಿದ್ದ ಕೆಲವ್ರನ್ನ. ಅಂದರೆ ಅವ್ರ ಅಣ್ಣ ತಮ್ಮದಿರು, ನೆಂಟರು, ಅವ್ರ ಪರಿಚಯ ಇರೋರು, ಈ ಥರದವರು ಇಂಥವರೆಲ್ಲ ಬಂದಿದ್ದರು ಟಿ ಟಿನಲ್ಲಿ. ಅವರೆಲ್ಲರೂ ಆರತಿ ತೊಗೊಬಂದಿದ್ರು. ಆರತಿ ಮಾಡ್ತಾರೆ ಅವರು ಈ ದೇವಸ್ಥಾನಕ್ಕೆ, ಅದಕ್ಕೆ ಆರತಿ ತೊಗೊಬಂದಿದ್ರು. ಆರತಿ ಬೆಳಗ್ತಾಯಿದ್ರು. ಜಾಣಿಯವ್ರ ಅತ್ತೆನೂ ಆರತಿ ಬೆಳಗ್ತಾ ಇದ್ದಾರೆ ನೋಡ್ರಿ. ನಮಗೆ ಯಾವತ್ತೂ ಆರತಿ ಮಾಡಿಲ್ಲ ಈ ದೇವಸ್ಥಾನಕ್ಕೆ, ನಮ್ಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾವೇನು ಆರತಿ ಮಾಡ್ಕೊಂಬರಲಿಲ್ಲ, ಸುಮ್ಮನೆ ಬಂದಿದ್ವಿ ಹಾಗೇನೆ ದೇವಸ್ಥಾನಕ್ಕೆ ಅಂತ. ಇಲ್ಲೆಲ್ಲ ಆರತಿ ಎಲ್ಲ ಬೆಳಗಾದ್ಮೇಲೆ ಇಲ್ಲಿ ನಮ್ಮ ಗೀತಕ್ಕ ಮತ್ತು ಅವರಮ್ಮ, ಇಲ್ಲೆಲ್ಲ ಆಂಟಿದಿರು, ಅಜ್ಜಿದಿರು ಎಲ್ಲರೂ ಕೂತ್ಕೊಂಡು ಆರತಿ ತಂಬಿಟ್ಟು ತಿಂತಾ ಇದ್ದಾರೆ ನೋಡ್ರಿ. ಒಂಥರ ಮಾತಾಡ್ಕೊಂಡು ಆರತಿ ತಂಬಿಟ್ಟು ತಿನ್ನೋದು ಚೆನ್ನಾಗಿರುತ್ತಲ್ಲ. ಆಮೇಲೆ ಬರೀ ಆರತಿ ತಂಬಿಟ್ಟು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಜೊತೇಲಿ ಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೀತಕ್ಕ ಆ ಕಾಯಿ ಒಪ್ಪನ್ನ ತಗೊಂಡು ಜಜ್ಜಿ ಕಾಯಿ ಕೊಟ್ಟರು ಎಲ್ಲರಿಗೂ. ಅದೊಂಥರ ಚೆನ್ನಾಗಿರುತ್ತೆ ತಂಬಿಟ್ಟು ಕಾಯಿ ತಿನ್ನೋದು. ನೀವು ಯಾರೆಲ್ಲ ಈ ಥರ ತಿಂದಿದ್ದೀರಾ, ನಿಮಗೂ ಇಷ್ಟನಾ ಈ ಥರ ತಂಬಿಟ್ಟು ಕಾಯಿ ತಿನ್ನೋದು? ಕಮೆಂಟ್ ಮಾಡಿ. ತಿಂದಿದ್ರೆ ಆ ಥರ ತಿನ್ನೋದು ಇಷ್ಟ ಆಗಿದ್ದರೆ ನಿಮಗೆ ಕಮೆಂಟ್ ಮಾಡಿ ಹೇಳಿ ನೀವು. ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ನೋಡ್ರಿ. ಎಲ್ಲ ಅಲ್ಲಲ್ಲಿ ಆ ಮರದ ನೆರಳಲ್ಲಿ ಎಲ್ಲ ಕೂತಿದ್ದಾರೆ, ನಿಂತಿದ್ದಾರೆ, ಮಾತಾಡ್ತಿದ್ದಾರೆ. ತುಂಬ ಬಿಸಿಲು ನಮ್ಮ ಕಡೆ, ಅದಕ್ಕೆ ಬಿಸಿಲೈತೆ ಬರ್ರಿ ಅಂತ ಹೇಳ್ಬಿಟ್ಟು ಅಮ್ಮ ಮಗಳನ್ನಿಬ್ಬರನ್ನು ಕರ್ಕೊಂಡೋಗಿ ನಮ್ಮ ಗೀತಕ್ಕ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿತ್ತು. ಬಿಸಿಲಿಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದರೆ ಒಂಚೂರು ತಣ್ಣಗಾಗುತ್ತಲ್ಲ ಜೀವ, ಅದಕ್ಕೆ ಗೀತಕ್ಕ ಅವ್ರನ್ನ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸಿದ್ರು. ಇಲ್ಲೊಂದು ಮರದಡೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ರು. ಅತ್ತ ಪೂರ್ತಿ ಬಿಸಿಲು ಇಲ್ಲ, ಇತ್ತ ಪೂರ್ತಿ ನೆರಳು ಇಲ್ಲ ಅನ್ನಂಗೈತೆ ಅಲ್ಲಿ. ತುಂಬ ಬಿಸಿಲು, ಸೆಕೆ ಈಗಂತೂ ಸಿಕ್ಕಾಪಟ್ಟೆ. ಇವರ ಐಸ್ ಕ್ರೀಮ್ ಸಮಾರಾಧನೆ ಎಲ್ಲ ಮುಗಿಯೋಷ್ಟರಲ್ಲಿ ಊಟಕ್ಕೆ ಕರೆದ್ರು. ಇಲ್ಲಿ ಭಟ್ರು ಮುದ್ದೆ ಕಟ್ತಾರೆ ನೋಡ್ರಿ. ಮುದ್ದೆ ಕಟ್ತಾಯಿಲ್ಲ, ಮುದ್ದೆ ತೊಳಸ್ತಾವ್ರೆ. ಹೆಂಗೆ ತೊಳಸ್ತಾರೆ ನೋಡ್ರಿ ಮುದ್ದೆ, 2 ಕೋಲು ಇಟ್ಕೊಂಡು. ಅಂದರೆ ಇಲ್ಲಿ ನಾನ್ ವೆಜ್ ತಿನ್ನೋರಿಗೆ ಒಂದು ಸೈಡ್ ನಾನ್ ವೆಜ್ ಮಾಡಿದರು. ಈ ದೇವಸ್ಥಾನದಲ್ಲೆಲ್ಲ ನಾನ್ ವೆಜ್ಜು ಮಾಡ್ತಾರೆ, ಆದರೆ ನಾವೆಲ್ಲ ವೆಜ್ ತಿನ್ನೋದ್ರಿಂದ ನಮಗೆ ವೆಜಿಟೇರಿಯನ್. ವೆಜ್ ತಿನ್ನೋರೆಲ್ಲ ಬರ್ರಿ ಫಸ್ಟು ಅಂತ ಹೇಳಿ ಕರೆದ್ರು. ನಾವೆಲ್ಲ ಇಲ್ಲಿ ನಮಗೆ ಅಂತ ಬೇಳೆ ಸಾರು ಅನ್ನ ಮಾಡಿದರು. ನಾವು ಬೇಳೆ ಸಾರು ಅನ್ನ, ಬೇಳೆ ಸಾರು ಅಂತೂ ತುಂಬಾ ಚೆನ್ನಾಗಿತ್ತು, ಭಟ್ರು ಚೆನ್ನಾಗಿ ಮಾಡಿದರು. ಆಮೇಲೆ ಮುದ್ದೆ, ಅಲ್ಲಿ ಮುದ್ದೆ ಕಟ್ತಾಯಿದ್ರಲ್ಲ, ಅದು ನೋಡೇ ಮುದ್ದೆ ತಿನ್ನಬೇಕು ಅನ್ನಿಸ್ತು. ಮುದ್ದೆ ಕೊಡ್ರಿ ಅಂತ ಕೇಳಿದ್ದಕ್ಕೆ ಇನ್ನೂ ಉಂಡೆ ಕಟ್ಟಿರಲಿಲ್ಲ ಅವರು. ಉಂಡೆ ಕಟ್ತಾಯಿದ್ರು ಪರವಾಗಿಲ್ಲ, ಹಂಗೆ ಹಾಕ್ರಿ ಅಂದಿದ್ದಕ್ಕೆ ಅವರು ಒಂಚೂರು ಎತ್ತಿ ಹಂಗೆ ಹಾಕಿದ್ರು. ಮುದ್ದೆ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಒಂಥರ ಮೇಣ ಥರ ಮುದ್ದೆ ಬಾಯೊಳಗೆ ಇಟ್ಕೊಂಡ್ರೆ ಗ್ಳಮ್ ಅಂತ ಗಂಟ್ಲೊಳಗೆ ಹೋಗುತ್ತೆ, ಆ ಥರ ಇತ್ತು ಮುದ್ದೆ, ಚೆನ್ನಾಗಿತ್ತು. ಇಲ್ಲಿ ಊಟ ಮಾಡ್ಕೊಂಡ್ವಿ. ಈ ದೇವಸ್ಥಾನದ ಹತ್ರ ತುಂಬ ಜನ ನಮ್ಮ ವ್ಯೂವರ್ಸು, ಸಬ್ಸ್ಕ್ರೈಬರ್ಸು, ಫಾಲೋವರ್ಸ್ ಅನ್ನೋದಕ್ಕಿಂತ ನಮ್ಮ ವ್ಯೂವರ್ಸು ನಮ್ಮನ್ನು ತುಂಬ ಪ್ರೀತಿಸೋರು ಅಂತ ಹೇಳಬೇಕು. ಅವರೆಲ್ಲ ಸಿಕ್ಕಿ ತುಂಬ ಪ್ರೀತಿಯಿಂದ ಮಾತಾಡಿದ್ರು, ತುಂಬ ಜನ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ಅವರ ಪ್ರೀತಿಗೆ. ಅಲ್ಲಿ ಯಾರ್ಯಾರು ಮಾತಾಡ್ಸಿದ್ರು ಅವ್ರಿಗೆಲ್ರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಹಾಗೆ ಈ ವಿಡಿಯೋ ನೋಡ್ತಿರೋ ನಿಮಗೂ ಸಹ ನಿಮ್ಮ ಪ್ರೀತಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ಅಲ್ಲೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಅವ್ರನ್ನ ಊಟ ಮಾಡಿಕೊಂಡು ಎಲ್ಲರನ್ನೂ ಬಂದಿರೋರನ್ನೆಲ್ಲ ಮಾತಾಡಿಸ್ಕೊಂಡು ಇನ್ನೇನು ಊರಿಗೆ ಹೊರಡೋ ಟೈಮ್ ಆಯಿತು. ಸರಿ ಬರ್ತೀವಿ, ನಮಗೂ ಇನ್ನೂ ಒಂದು ಕೆಲಸ ಇದೆ ಮನೆಗೆ ಹೋದ್ಮೇಲೆ, ಅದೇನು ಕೆಲಸ ಅಂತ ಮುಂದೆ ನೋಡಿ. ಅವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು ನಮ್ಮ ಶ್ರೀಮತಿಯವರು ಮತ್ತು ಸೊಸೆ ಮುತ್ತು ಕೊಡು ಅಂದರೆ ಎಲ್ಲರಿಗೂ ಮುತ್ಕೊಂಡ್ಲು. ಎಲ್ಲರಿಗೂ ಅಂದರೆ ನಮ್ಮ ಜಾಣೆ ಮಗಳಿಗೂ ಅವ್ರ ಅತ್ತೆಗೆ ಮುತ್ತು ಕೊಟ್ಟು ಅವ್ರಿಗೆಲ್ಲ ಬಾಯ್ ಮಾಡಿ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಅಲ್ಲಿಂದ ಮನೆಗೆ ಬರ್ತಿದ್ದಂಗೆ ಒಂದು 10 ನಿಮಿಷ ಕೂತಿದ್ದು ರೆಸ್ಟ್ ಮಾಡಿ, ಆಮೇಲೆ ನಮ್ಮ ಶ್ರೀಮತಿಯವರು ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿದ್ವಿ, ಮತ್ತು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ನಮ್ಮ ಶ್ರೀಮತಿಯವರು ಇದು ಹುಣಸೆ ಮೊಕ್ಕಿತ್ಕೊಬಾ ಅಂತ ಹೇಳಿದ್ರು. ಅದಕ್ಕೆ ಈಗ ಹುಣಸೆ ಮೊಕ್ಕಿತ್ಕೊಬರೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿರಿ, ಈ ಮರದಲ್ಲಿ ಹುಣಸೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಲ್ಲ.
ಹೂವು ಅಂದರೆ ಮೊಗ್ಗು ಅಂದರೆ ಅದು ಇನ್ನೂ ಹರಡಿರೋದಿಲ್ಲ, ರೆಕ್ಕೆ ಎಲ್ಲ ಬಂದಿರೋದಿಲ್ಲ. ಆ ಥರದ್ದು ಕಿತ್ಕೋಬೇಕು. ಹುಣಸೆ ಮೊಗ್ಗು ಹಾಕಿ ಇವತ್ತು ಒಂದು ಸಾಂಬಾರು ಮಾಡ್ತಾಯಿದ್ರು, ಸಾರು. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೋಸ್ಕರ ಹುಣಸೆ ಮೊಗ್ಗು ಕಿತ್ಕೊಂಡು ಹೋಗೋದಕ್ಕೆ ಬಂದೆ. ಮೊಗ್ಗು ಅಂದರೆ ಇನ್ನೂ ಹೇಳಿದ್ನಲ್ಲ ಆಗಲೇ, ರೆಕ್ಕೆ ಎಲ್ಲ ಅರಳಿರಬಾರ್ದು, ಮೊಗ್ಗು ಥರ ಇರಬೇಕಿನ್ನು. ಅದು ಕಿತ್ಕೊಂಡು ಸಾಂಬಾರ್ಗೆ ಹಾಕ್ತಾರೆ ಈ ಕಾಲದಲ್ಲಿ ನಮ್ಮ ಕಡೆ. ಅಂದರೆ ನಾನು ಸ್ವಲ್ಪ ಎಲ್ಲ ಬೆರ್ಕೆನಲ್ಲಿ ಕಿತ್ಕೊಂಬಂದಿದ್ದೆ, ಹುಣಸೆ ಹೂವು ಮೊಗ್ಗು ಎಲ್ಲ ಇತ್ತು. ಆ ಥರ ಕಿತ್ಕೊಂಡು ಮನೆಗೆ ಬಂದು ನಮ್ಮ ಶ್ರೀಮತಿಯವ್ರಿಗೆ ಕೊಟ್ಟೆ. ಅವರು ಅದೆಲ್ಲ ಸ್ವಲ್ಪ ಕೇರ್ಕೋಬೇಕು, ಮರದಲ್ಲಿ ಹಾಕ್ಕೊಂಡು ಕೇರಿದ್ರು. ಅಂದರೆ ಅದರಲ್ಲಿ ರೆಕ್ಕೆ ಅಂತ ಇರುತ್ತಲ್ಲ, ರೆಕ್ಕೆ ಎಲ್ಲ ಆರಿಸಾಕಬೇಕು. ಮತ್ತು ಸಣ್ಣ ಸಣ್ಣ ಹುಳ ಇರ್ತವೆ ಅದರಲ್ಲಿ ಕೆಲವೊಂದು ಸಲ. ಅದನ್ನೆಲ್ಲ ಕೇರಿದಾಗ ಆ ಹುಳ ಏನಾದರೂ ಇದ್ದರೆ ಈಚೆ ಬರುತ್ತೆ. ಅದನ್ನೆಲ್ಲ ಆರಿಸಾಕಿ ಅಚ್ಚುಕಟ್ಟು ಮಾಡ್ಕೋಬೇಕು. ಈಗ ಅವರು ಅದನ್ನೇ ಮಾಡ್ತಾ ಇರೋದು. ಅಚ್ಚುಕಟ್ಟು ಮಾಡಾದಮೇಲೆ ಅದೇ ಹೇಳಿದ್ನಲ್ಲ, ಒಂದು ಅಡುಗೆ ಮಾಡಬೇಕು. ಅಂದರೆ ಅಂಗಳದಲ್ಲಿ ಅಡುಗೆ. ನಾವೆಲ್ಲೇ ಹೋದರೂ ಎಲ್ಲೇ ಬಂದರೂ ದಿನಕ್ಕೊಂದು ಇದು ಅಂಗಳದಲ್ಲಿ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದನ್ನು ತಪ್ಪಿಸೋ ಹಾಗಿಲ್ಲ. ಅದಕ್ಕೋಸ್ಕರ ಅದೇ ಹೇಳಿದ್ದು ನಾನು, ಮನೆಗೆ ಹೋದ್ಮೇಲೆ ಒಂದು ಮುಖ್ಯವಾದ ಕೆಲಸ ಇದೆ ಅಂತ. ಅದೇನು ಮುಖ್ಯವಾದ ಕೆಲಸ ಅಂದರೆ ಇದೇನೆ, ಅಂಗಳದಲ್ಲಿ ಅಡುಗೆ ಮಾಡೋದೇನೆ. ಇವತ್ತು ನಮ್ಮ ಶ್ರೀಮತಿಯವರು ಅದೇ ಹುಣಸೆ ಮೊಗ್ಗು ಹಾಕ್ಬಿಟ್ಟು, ಜೊತೆಗೆ ಅದಕ್ಕೆ ಇತ್ಕಿದ ಅವರೆಬೇಳೆ ಹಾಕಿ ನಮ್ಮ ಕಡೆ ಮಾಡುವಂಥ ತುಂಬ ಫೇಮಸ್ಸು ಮತ್ತು ಸ್ಪೆಷಲ್ ಸಾಂಬಾರು ಮಾಡಿದರು. ಅದೇನು ಸಾಂಬಾರು ಅಂದರೆ, ನೀವಾಗಲೇ ಅಂಗಳದಲ್ಲಿ ಅಡುಗೆನಲ್ಲಿ ನೋಡಿದ್ದೀರ. ನೋಡಿಲ್ಲ ಅಂದವ್ರಿಗೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಏನಿದು ಬದುಕು ಬಾಳು ಬ್ಲಾಗ್ ಶುರುನಲ್ಲೇ ಹೇಳಿದ್ನಲ್ಲ, ಬದುಕು ಬಾಳು ಸಂಚಿಕೆ 1 ಅಂತ. ಏನಿದು ಬದುಕು ಬಾಳು ಅಂದರೆ ಈಗ ಹೇಳ್ತೀನಿ ಕೇಳಿ. ಅಂಗಳದಲ್ಲಿ ಅಡುಗೆ ಮಾಡಬೇಕು ಅನ್ನೋದು ನಮ್ಮದು ತುಂಬ ದಿನಗಳ ಕನಸು. ಹಾಗಾಗಿ ಅದು ಅಂಗಳದಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಪ್ರತಿದಿನ ಒಂದೊಂದು ಏನಾದರೂ ನಮಗೆ ಗೊತ್ತಿರೋ ಅಂಥದ್ದು ಒಂದು ರೆಸಿಪಿನ. ಆದರೆ ಕೆಲವರಿಗೆ ಅದು ಇಷ್ಟ ಆಗಿಲ್ಲ. ಕೆಲವರು ಇಲ್ಲ, ಲೈಫ್ ಸ್ಟೈಲ್ ವ್ಲಾಗ್ ಇದ್ದರೆ ಚೆನ್ನಾಗಿರುತ್ತೆ, ಬರೀ ಅಡುಗೆ ಮಾಡೋದು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದರೆ, ಅದಕ್ಕೋಸ್ಕರ ಲೈಫ್ ಸ್ಟೈಲ್ ವ್ಲಾಗು ಮಾಡೋಣ. ಅಂಗಳದಲ್ಲಿ ಅಡುಗೆ ನಮ್ಮ ಕನಸು, ಅದೇನೋ ಡ್ರೀಮ್ ಪ್ರಾಜೆಕ್ಟು, ಕನಸಿನ ಕೂಸು ಹಂಗೆ ಹಿಂಗೆ ಹೇಳ್ತಾರಲ್ಲ, ಅದೇ ಥರನೇ ನಮಗೆ ಅಂಗಳದಲ್ಲಿ ಅಡುಗೆ ಅನ್ನೋದು ಸಹ. ಆದರೆ ಕೆಲವ್ರಿಗೆ ಲೈಫ್ ಸ್ಟೈಲ್ ವ್ಲಾಗ್ ಬೇಕಲ್ಲ, ಹಾಗಾಗಿ ಅವ್ರಿಗೋಸ್ಕರ ಲೈಫ್ ಸ್ಟೈಲ್ ವ್ಲಾಗ್ ಸಹ ಮಾಡ್ತೀವಿ ಇದೇ ಚಾನಲ್ನಲ್ಲೇ. ಅಂದರೆ ಪ್ರತಿದಿನ ಏನಾಯಿತು ನಮ್ಮ ಜೀವನದಲ್ಲಿ, ಏನೇನಾಯಿತು ಅನ್ನೋದು ಅದು ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ. ಈ ಅಂಗಳದಲ್ಲಿ ಅಡುಗೆ ಎಪಿಸೋಡ್ 1, ಎಪಿಸೋಡ್ 2 ಯಾವ ಥರ ಬರುತ್ತೋ ಅದೇ ಥರ ಲೈಫ್ ಸ್ಟೈಲ್ ವ್ಲಾಗಲ್ಲೂ ಬದುಕು ಬಾಳು ಅನ್ನೋ ಇದರಲ್ಲಿ ಬದುಕು ಬಾಳು ಸಂಚಿಕೆ 1, ಸಂಚಿಕೆ 2 ಈ ಥರ ಬರುತ್ತೆ. ಪ್ರತಿದಿನ ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳು, ವಿಷಯಗಳು, ಕಷ್ಟ ಸುಖ, ಸಿಹಿ ಕಹಿ ಏನಿರುತ್ತೋ ಅದೆಲ್ಲ ನಿಮ್ಮ ಜೊತೆ ಲೈಫ್ ಸ್ಟೈಲ್ ವ್ಲಾಗ್ ಅದ್ರ ಮೂಲಕ ಹಂಚ್ಕೋತೀವಿ. ಇದೇ ಬದುಕು ಬಾಳು. ಹೇಗಿದೆ ಹೆಸರು, ಟೈಟಲ್ ಇಷ್ಟ ಆಯಿತಾ? ಬದುಕು ಬಾಳು ಅನ್ನೋದು. ಇನ್ನು ಮುಂದೆ ಪ್ರತಿದಿನ ಅಂಗಳದಲ್ಲಿ ಅಡುಗೆ ಅಂತ ಒಂದು ಮಾಡ್ತಿದ್ದೀವಲ್ಲ ಸರಣಿ, ಅಂದರೆ ಅಡುಗೆ ಕಾರ್ಯಕ್ರಮ, ಅದೇ ಥರನೇ ಬದುಕು ಬಾಳು ಅನ್ನೋದು ಲೈಫ್ ಸ್ಟೈಲ್ ವ್ಲಾಗು ಸಹ ನಿಮ್ಮ ಜೊತೆ ಹಂಚ್ಕೋತೀವಿ. ಪ್ರತಿದಿನ 2 ವೀಡಿಯೋ ಆಗುತ್ತಾ ಹೆಂಗೋ ಗೊತ್ತಿಲ್ಲ. ಒಂದಿನ ಬದುಕು ಬಾಳು ಮಾಡಿದ್ರೆ ಇನ್ನೊಂದು ದಿನ ಅಂಗಳದಲ್ಲಿ ಅಡುಗೆ, ಈ ಥರ ಒಟ್ಟಾರೆ ಅಂಗಳದಲ್ಲಿ ಅಡುಗೆ ನಮ್ಮ ಖುಷಿಯಿಂದ ಮಾಡೋದು ಅದು. ಮತ್ತು ತುಂಬ ಜನಕ್ಕೆ ಬೇಕಿರೋದು, ಕೇಳಿರೋ ಅಂಥದ್ದು ಲೈಫ್ ಸ್ಟೈಲ್ ವ್ಲಾಗ್ ಇದೆಯಲ್ಲ ಬದುಕು ಬಾಳು, ಅದು ಸಹ ನಿಮ್ಮ ಜೊತೆ ಹಂಚ್ಕೋತೀವಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಬದುಕು ಬಾಳು ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಹಂಚ್ಕೊಳ್ಳಿ. ಏನಾದರೂ ಬದಲಾವಣೆ ಇದ್ದರೆ ಬದಲಾವಣೆ ಮಾಡ್ಕೊಳ್ಳೋಣ. ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.